ಮತ್ತು ಹಸುಗಳು. ಒಂದಾನೊಂದು ಕಾಲದಲ್ಲಿ ಒಳ್ಳೆಯ ಸ್ನೇಹಿತರಾಗಿದ್ದ 4 ಹಸುಗಳಿದ್ದವು. ಅವು ಆಹಾರ ತಿನ್ನುವಾಗ ಅಥವಾ ನಿದ್ದೆ ಮಾಡುವಾಗ ಯಾವಾಗಲೂ ಜೊತೆಯಲ್ಲೇ ಇರುತ್ತಿದ್ದವು. ಆದುದರಿಂದ ಸಿಂಹವು ಕೊಂದು ತಿಂದು ಮಿಗಿಸಿದ ಇತರ ಪ್ರಾಣಿಗಳ ಮಾಂಸವನ್ನು ತಿನ್ನುತ್ತಿದ್ದ ನರಿಗೆ ಸರಿಯಾದ ಆಹಾರ ಸಿಗುತ್ತಿರಲಿಲ್ಲ. ಆದುದರಿಂದ ಅವನು ಯೋಚಿಸಿದ, ಏನಾದರೂ ಮಾಡಿ ನಾನು ಅವರ ಒಗ್ಗಟ್ಟನ್ನು ಮುರಿಯಬೇಕು. ಇದಕ್ಕಾಗಿ ಅವನು ಒಬ್ಬರಿಂದೊಬ್ಬರು ಸ್ವಲ್ಪವೇ ದೂರದಲ್ಲಿರುವಾಗ ಬೇರೆ ಬೇರೆಯಾಗಿ ಭೇಟಿ ಮಾಡಿದ ಮತ್ತು ಹೀಗೆ ಹೇಳಿದ, ಓ ಗೆಳೆಯ, ನಿನ್ನ ಸ್ನೇಹಿತರು ನಿನ್ನನ್ನು ಬಿಟ್ಟು ಚೆನ್ನಾಗಿ ಮೇವು ಸಿಗುವ ಇನ್ನೊಂದು ಮೈದಾನಕ್ಕೆ ಹೋಗಲು ನಿನಗೆ ತಿಳಿದಿಲ್ಲವೇ? ಇದನ್ನು ಕೇಳಿ ಪ್ರತಿ ಹಸುವಿಗೂ ಕೋಪ ಬಂತು. ಹಾಗೇನು, ನಾನು ಅವರಿಗಿಂತ ಮುಂಚೆ ಅಲ್ಲಿಗೆ ಹೋಗುತ್ತೇನೆ ಎಂದುಕೊಂಡಿತು ಮತ್ತು ಪಕ್ಕದ ಮೈದಾನಕ್ಕೆ ಹಸುಗಳು ಒಂದೊಂದಾಗಿ ಹೋದವು. ಈ ಅವಕಾಶಕ್ಕೆ ಕಾಯುತ್ತಿದ್ದ ಸಿಂಹ ಹಸುಗಳನ್ನು ಕೊಂದು ತಿಂದು ತೇಗಿತು. ನರಿ ಸಂತೋಷವಾಗಿ ಆಹಾರ ತಿಂದಿತು. ನೀತಿ: ಒಗ್ಗಟ್ಟೇ ಬಲ. ಕುರೂಪಿ ಮರ. ಒಂದು ದೊಡ್ಡ ಕಾಡು ಇತ್ತು. ಅದರಲ್ಲಿ ಅನೇಕ ಮರಗಳು ಇದ್ದವು. ಅವುಗಳ ಪೈಕಿ ಸೊಟ್ಟ ಆಕಾರ ಹೊಂದಿರುವ ಒಂದು ಮರವೂ ಇತ್ತು. ಇತರ ಮರಗಳ ಎದುರು ಅದು ವಿಕಾರವಾಗಿ ಕಾಣುತ್ತಿತ್ತು. ಇತರ ಮರಗಳು, ಓಹ್, ನೀನೊಬ್ಬ ವಿಕಾರ ಮರ ಎಂದು ಗೇಲಿ ಮಾಡುತ್ತಿದ್ದವು. ಬಡಪಾಯಿ ಮರ ಯೋಚಿಸುತ್ತಿತ್ತು, ದೇವರು ನನ್ನನ್ನು ಏಕೆ ವಿಕಾರವಾಗಿ ಮಾಡಿದ? ಒಂದು ದಿನ ಒಬ್ಬ ಮರ ಕೊಯ್ಯುವವ ಕಾಡಿಗೆ ಬಂದ. ಅವನು ಈ ಸೊಟ್ಟ ಮರವನ್ನು ನೋಡಿದ ಮತ್ತು ಹೀಗೆ ಯೋಚಿಸಿದ, ಈ ವಿಕಾರ ಮರದಿಂದ ನನಗೆ ಏನೂ ಉಪಯೋಗವಿಲ್ಲ. ನಾನು ನೇರವಾಗಿರುವ ಇತರ ಮರಗಳನ್ನು ಕೊಯ್ಯುತ್ತೇನೆ. ಹೀಗೆಂದುಕೊಂಡ ಅವನು ವಿಕಾರ ಮರವನ್ನು ಬಿಟ್ಟು ಉಳಿದ ಎಲ್ಲಾ ಮರಗಳನ್ನು ಕಡಿದು ಹಾಕಿದ. ಈಗ ವಿಕಾರ ಮರ ಯೋಚಿಸಿತು, ದೇವರು ಎಲ್ಲವನ್ನೂ ಒಳ್ಳೆಯದಕ್ಕೆ ಮಾಡಿರುತ್ತಾನೆ. ನನ್ನ ವಿಕಾರತನ ನನ್ನ ಜೀವ ಉಳಿಸಿತು. ನೀತಿ: ಎಲ್ಲದರಲ್ಲೂ ಯಾವಾಗಲೂ ಏನಾದರೂ ಒಂದು ಕಾರಣ ಇದ್ದೇ ಇರುತ್ತದೆ. ಇಬ್ಬರು ಭಿಕ್ಷುಕರು. ಮೋಹನ್ ಮತ್ತು ಸೋಹನ್ ಎಂಬ ಇಬ್ಬರು ಭಿಕ್ಷುಕರಿದ್ದರು. ಮೋಹನ್ ಕುರುಡನಾಗಿದ್ದ ಮತ್ತು ನೋಡಲಾರದವನಾಗಿದ್ದ. ಸೋಹನ್ ಕುಂಟನಾಗಿದ್ದ ಮತ್ತು ನಡೆಯಲಾರದವನಾಗಿದ್ದ. ಒಂದು ದಿನ ಒಬ್ಬ ಶ್ರೀಮಂತ ಅಲ್ಲಿಗೆ ಬಂದ ಮತ್ತು ಅವನು ಹೇಳಿದ, ಗೆಳೆಯರೇ, ನಾನು ನನ್ನ ಮನೆಯಲ್ಲಿ ದೊಡ್ಡ ಔತಣ ಏರ್ಪಡಿಸಿದ್ದೇನೆ. ನೀವೆಲ್ಲರೂ ನಮ್ಮ ಮನೆಗೆ ಊಟಕ್ಕೆ ಬನ್ನಿ. ಮೋಹನ್ ಮತ್ತು ಸೋಹನ್ ಬೇರೆಯವರ ಸಹಾಯವಿಲ್ಲದೆ ಹೋಗಲು ಆಗುತ್ತಿರಲಿಲ್ಲ. ಮೋಹನ್ ಸೋಹನ್ಗೆ ಹೇಳಿದ, ನೀನು ದಾರಿ ತೋರಿಸಿದರೆ ನಾನು ನಿನ್ನನ್ನು ನನ್ನ ಬೆನ್ನಿನ ಮೇಲೆ ಕೂರಿಸಿಕೊಂಡು ಹೋಗುತ್ತೇನೆ. ಮತ್ತು ಹೀಗೆ ಮೋಹನ್ ಸೋಹನ್ನನ್ನು ಬೆನ್ನ ಮೇಲೆ ಕೂರಿಸಿಕೊಂಡು ಹೋದ ಮತ್ತು ಅವರಿಬ್ಬರು ಔತಣಕ್ಕೆ ಹೋಗಿ ಹಬ್ಬದ ಊಟ ಆನಂದಿಸಿದರು. ನೀತಿ: ಯಾವಾಗಲೂ ನಾವು ಒಬ್ಬರಿಗೊಬ್ಬರು ಸಹಾಯ ಮಾಡಬೇಕು. 2 ಮೂರ್ಖ ಮೇಕೆಗಳು. ಗೋಪು ಮತ್ತು ರಾಮು ಎಂಬ 2 ಮೇಕೆಗಳಿದ್ದವು. ಇಬ್ಬರು ಒಂದು ಸೇತುವೆಯನ್ನು ದಾಟಲು ಪ್ರಯತ್ನಿಸುತ್ತಿದ್ದರು. ಅವರು ಸೇತುವೆಯ ಮಧ್ಯದಲ್ಲಿ ಭೇಟಿ ಮಾಡಿದರು. ಸೇತುವೆ ಬಹಳ ಕಿರಿದಾಗಿತ್ತು. ಆದುದರಿಂದ ಅವರು ಒಬ್ಬರನ್ನು ಹಿಂದೆ ಹಾಕಿ ಹೋಗಲು ಆಗುತ್ತಿರಲಿಲ್ಲ. ಈಗ ಅವರಿಬ್ಬರಲ್ಲೂ ಯಾರು ಮೊದಲು ಸೇತುವೆ ದಾಟಬೇಕೆಂದು ಜಗಳ ಶುರುವಾಯಿತು. ಮೂರ್ಖ ಮೇಕೆಗಳು ಒಬ್ಬರಿಗೊಬ್ಬರು ಗುದ್ದಾಡುತ್ತಾ ಕೊನೆಗೆ ನದಿಯಲ್ಲಿ ಬಿದ್ದು ಸತ್ತು ಹೋದವು. ನೀತಿ: ಮೂರ್ಖತನಕ್ಕೆ ಯಾವಾಗಲೂ ದಂಡ ತೆರಬೇಕಾಗುತ್ತದೆ. ನರಿ ಮತ್ತು ಕಾಗೆ. ಒಮ್ಮೆ ಒಬ್ಬ ನರಿಗೆ ಬಹಳ ಹಸಿವೆಯಾಗಿತ್ತು. ಅವನು ಆಹಾರಕ್ಕಾಗಿ ಅಲ್ಲಿ ಇಲ್ಲಿ ಹುಡುಕುತ್ತಿದ್ದ. ಅವನು ಒಂದು ಕಾಗೆ ಒಂದು ರೊಟ್ಟಿಯ ತುಂಡನ್ನು ಬಾಯಿಯಲ್ಲಿ ಇಟ್ಟುಕೊಂಡು ಮರದ ಮೇಲೆ ಕುಳಿತಿರುವುದನ್ನು ನೋಡಿದ. ಅವನು ಕಾಗೆಯ ಕಡೆ ನೋಡುತ್ತಾ ಹೇಳಿದ, ಹೇ ಕಾಗೆ, ನೀನು ಬಹಳ ಸುಂದರವಾಗಿ ಕಾಣುತ್ತೀಯ. ನನಗಾಗಿ ಒಂದು ಹಾಡನ್ನು ಹಾಡುತ್ತೀಯಾ? ನಿನ್ನ ಕಂಠವು ಬಹಳ ಇಂಪಾಗಿದೆ ಎಂದು ನನಗೆ ಗೊತ್ತಿದೆ.
ಕಾಗೆಗೆ ಬಹಳ ಸಂತೋಷವಾಯಿತು. ಅವಳು ಹಾಡುವುದಕ್ಕಾಗಿ ಕೂಡಲೇ ಬಾಯಿ ತೆರೆದಳು. ಆಗ ರೊಟ್ಟಿ ಅವಳ ಬಾಯಿಯಿಂದ ಕೆಳಗೆ ಬಿದ್ದು ಬಿಟ್ಟಿತು. ನರಿ ರೊಟ್ಟಿಯನ್ನು ಗಬಕ್ಕನೆ ಬಾಯಿಯಲ್ಲಿ ಹಾಕಿಕೊಂಡು ತಿಂದು ಓಡಿ ಹೋಯಿತು. ನೀತಿ: ಮೂರ್ಖ ಅಹಂಕಾರ ಯಾವಾಗಲೂ ನಾಶಕ್ಕೆ ಕಾರಣ. ಬಡಾಯಿಕೋರ ಕಾಗೆ. ಒಮ್ಮೆ ಒಂದು ಕಾಗೆ ಒಂದು ಸುಂದರ ನವಿಲನ್ನು ನೋಡಿತು. ಅವನಿಗೆ ತಾನೂ ನವಿಲಿನಂತೆ ಸುಂದರವಾಗಿ ಕಾಣಬೇಕೆಂಬ ಆಸೆ ಆಯಿತು. ಆದುದರಿಂದ ಅವನು ಕೆಲವು ನವಿಲಿನ ಗರಿಗಳನ್ನು ಸಂಗ್ರಹಿಸಿದ ಮತ್ತು ತನ್ನ ಮೈಮೇಲೆ ಸಿಕ್ಕಿಸಿಕೊಂಡ. ಅವನ ನೋಟ ಹಾಸ್ಯ ಭರಿಸುವಂತಿತ್ತು. ನವಿಲುಗಳು ಜಂಬದಿಂದ ಅವನ ಕಡೆ ನೋಡಿದವು ಮತ್ತು ಆ ಮೂರ್ಖ ಹಕ್ಕಿ ನಿಜವಾಗಿ ನಮ್ಮಂತೆ ಕಾಣುತ್ತೇನೆ ಎಂದುಕೊಂಡಿದ್ದಾನೆ ಹೀಗೆ ಹೇಳಿ ಹೊರಟು ಹೋದವು. ಯಾವಾಗಲೂ ಅವನ ಸ್ನೇಹಿತರಾಗಿದ್ದ ಇತರ ಕಾಗೆಗಳು ಅವನನ್ನು ಕಡುವಾಗಿ ಉಪೇಕ್ಷಿಸಲು ಪ್ರಾರಂಭಿಸಿದವು. ಈಗ ಕಾಗೆಗೆ ಅವನು ಎಂತಹ ಮೂರ್ಖ ಕೆಲಸ ಮಾಡಿದ ಎಂದು ತಿಳಿಯಿತು. ಅವನು ಅವನ ಸ್ನೇಹಿತರ ಬಳಿಗೆ ಹೋದ. ಪ್ರಿಯ ಸ್ನೇಹಿತರೆ, ದಯವಿಟ್ಟು ನನ್ನನ್ನು ಕ್ಷಮಿಸಿ. ನನಗೆ ನನ್ನ ಮೂರ್ಖತನದ ಅರಿವಾಗಿದೆ. ನಾನು ಮತ್ತೊಮ್ಮೆ ಕಾಗೆಯಾಗಲು ಸಂತೋಷ ಪಡುತ್ತೇನೆ. ನೀತಿ: ನಾವು ಏನಾಗಿರುವೆವೋ ಅದರಲ್ಲಿ ತೃಪ್ತಿ ಪಡೆಯಬೇಕು. ಜಾಣ ಟೋಪಿ ಮಾರುವವ. ಒಂದು ದಿನ ಒಬ್ಬ ಬಡ ಟೋಪಿ ಮಾರುವವ ಟೋಪಿಗಳನ್ನು ಮಾರುತ್ತಿದ್ದ. ಅವನಿಗೆ ಬಹಳ ದಣಿವಾಯಿತು. ಟೋಪಿಗಳ ಹೊರೆಯನ್ನು ಕೆಳಗೆ ಹಾಕಿದ ಮತ್ತು ನಿದ್ದೆ ಮಾಡಿದ. ಅವನು ನಿದ್ದೆ ಮಾಡುತ್ತಿದ್ದಾಗ ಮರದ ಮೇಲೆ ಇದ್ದ ಕೋತಿಗಳು ಟೋಪಿಗಳ ಕಟ್ಟನ್ನು ಬಿಚ್ಚಿ ತಲೆಗೆ ಹಾಕಿಕೊಂಡವು. ಸ್ವಲ್ಪ ಸಮಯದ ನಂತರ ಟೋಪಿ ಮಾರುವವ ನೋಡಿದಾಗ ಅವನು ಕೋತಿಗಳನ್ನು ನೋಡಿ ಕೂಗಿದ, ಹೇ, ಅವು ನನ್ನ ಟೋಪಿಗಳು, ದಯವಿಟ್ಟು ಕೊಟ್ಟು ಬಿಡಿ. ಕೋತಿಗಳು ಅವನನ್ನು ನೋಡಿ ಕೇಕೆ ಹಾಕಿದವು. ಇದು ಅವನಿಗೆ ಒಂದು ಉಪಾಯ ಹೇಳಿಕೊಟ್ಟಿತು. ಅವನು ತಾನು ಹಾಕಿಕೊಂಡಿದ್ದ ಟೋಪಿಯನ್ನು ಕೆಳಗೆ ಹಾಕಿದ. ಎಲ್ಲಾ ಕೋತಿಗಳು ಟೋಪಿಗಳನ್ನು ತೆಗೆದು ಕೆಳಗೆ ಬಿಸಾಡಿದವು. ಟೋಪಿ ಮಾರುವವ ತನ್ನ ಟೋಪಿಗಳನ್ನು ಹೆಕ್ಕಿ ತೆಗೆದುಕೊಂಡು ಹೊರಟು ಹೋದ. ನೀತಿ: ಎಲ್ಲ ಕಷ್ಟದ ಸಮಯದಲ್ಲೂ ಯಾವುದಾದರೂ ಒಂದು ದಾರಿ ಇದ್ದೇ ಇರುತ್ತದೆ. ಸಿಂಹ ಮತ್ತು ಇಲಿ. ಮಿಕ್ಕಿ ಮೇಲೆ ಕೆಳಗೆ ಜಿಗಿಯುತ್ತಾ ಆಟವಾಡುತ್ತಿದ್ದ. ಒಮ್ಮೆ ಅವನು ತನ್ನ ಹಿಡಿತ ತಪ್ಪಿ ಮಲಗಿದ್ದ ಒಂದು ಸಿಂಹದ ಮೇಲೆ ಬಿದ್ದುಬಿಟ್ಟ. ಸಿಂಹಕ್ಕೆ ಬಹಳ ಕೋಪ ಬಂತು. ಅದು ಇಲಿಯನ್ನು ಹಿಡಿದುಕೊಂಡು ಮತ್ತು ಅವನನ್ನು ತಿಂದು ಬಿಡುತ್ತೇನೆ ಎಂದು ಗದರಿಸಿತು. ಮಿಕ್ಕಿ ಹೇಳಿದ, ಓ ಮಾವ, ನನ್ನನ್ನು ಈ ಬಾರಿ ಮಾತ್ರ ಕ್ಷಮಿಸಿ. ನಿಮ್ಮನ್ನು ಎಂದಿಗೂ ನಿದ್ದೆಯಿಂದ ಎಬ್ಬಿಸುವುದಿಲ್ಲ. ನಿಮ್ಮ ಕಷ್ಟಕಾಲದಲ್ಲಿ ನಿಮಗೆ ನನ್ನ ಕೈಯಲ್ಲಾದ ಸಹಾಯ ಮಾಡುತ್ತೇನೆ. ಸಿಂಹಕ್ಕೆ ಈ ಸಣ್ಣ ಪ್ರಾಣಿಯ ಮೇಲೆ ಮರುಕ ಹುಟ್ಟಿತು. ಆದುದರಿಂದ ಇಲಿಯನ್ನು ಬಿಟ್ಟು ಬಿಟ್ಟಿತು. ಕೆಲವು ದಿನಗಳ ನಂತರ ಸಿಂಹವು ಬೇಟೆಗಾರನ ಬಲೆಯಲ್ಲಿ ಸಿಕ್ಕಿ ಬಿದ್ದಿರುವುದನ್ನು ಇಲಿ ನೋಡಿತು. ಕೂಡಲೇ ಅದು ಬಲೆಯನ್ನು ಕಡಿದು ತುಂಡು ಮಾಡಿತು ಮತ್ತು ಸಿಂಹವನ್ನು ಬೇಟೆಗಾರನಿಂದ ರಕ್ಷಿಸಿತು. ನೀತಿ: ಯಾರೂ ಇನ್ನೊಬ್ಬರಿಗೆ ಸಹಾಯ ಮಾಡಲು ಅತ್ಯಂತ ಚಿಕ್ಕವರು ಅಥವಾ ಅತ್ಯಂತ ಅಶಕ್ತರೂ ಅಲ್ಲ. ನರಿ ಮತ್ತು ದ್ರಾಕ್ಷಿ ಗೊಂಚಲು. ಜಾಕಿ ಒಂದು ತೋಟಕ್ಕೆ ಹೋದ. ಅಲ್ಲಿ ಅವನು ಒಂದು ಬಳ್ಳಿಯಿಂದ ದ್ರಾಕ್ಷಿ ಗೊಂಚಲು ತೂಗಾಡುತ್ತಿದ್ದುದನ್ನು ನೋಡಿದ. ಅವನ ಬಾಯಲ್ಲಿ ನೀರೂರಿತು. ದ್ರಾಕ್ಷಿ ಬಹಳ ರುಚಿಯಾಗಿರಬಹುದು, ನನಗೆ ಅದನ್ನು ತಿನ್ನಲು ಆಸೆಯಾಗುತ್ತಿದೆ ಎಂದುಕೊಂಡ ಮತ್ತು ಅದನ್ನು ಕೀಳಲು ಜಿಗಿದ. ಆದರೆ ಅದು ಅವನ ಕೈಗೆ ಎಟುಕಲಿಲ್ಲ. ಅವನು ಮತ್ತೆ ಜಿಗಿದ. ಆದರೆ ಅವನಿಗೆ ದಣಿವಾಯಿತೇ ಹೊರತು ದ್ರಾಕ್ಷಿ ಸಿಗಲಿಲ್ಲ. ಓಹ್, ಈ ದ್ರಾಕ್ಷಿಗಳು ನಿಜವಾಗಿ ಹುಳಿಯಾಗಿವೆ, ನನಗೆ ಅವನ್ನು ತಿನ್ನಬೇಕೆನಿಸುವುದಿಲ್ಲ ಎಂದುಕೊಳ್ಳುತ್ತಾ ಹೊರಟು ಹೋದ. ನೀತಿ: ಅನೇಕ ಬಾರಿ ನಾವು ಪಡೆಯಲಾಗದುದು ನಮಗೆ ಬೇಕಿಲ್ಲದಿರುವಂತೆ ನಟಿಸುತ್ತೇವೆ. ಜಾಣ ಕತ್ತೆ. ಒಂದು ದಿನ ಒಂದು ಸಿಂಹ ನೀರು ಕುಡಿಯಲು ನದಿಗೆ ಹೋಯಿತು. ಒಂದು ಕತ್ತೆ ಕೂಡ ನದಿಯ ಆಚೆ ದಡದಲ್ಲಿ ನೀರು ಕುಡಿಯುತ್ತಾ ಇತ್ತು. ಸಿಂಹ ಕತ್ತೆಯನ್ನು ತಿನ್ನಲು ಒಂದು ಉಪಾಯ ಹೂಡಿತು. ಕತ್ತೆಯವರೇ, ನದಿಯ ನೀವಿರುವ ದಡದ ಅಕ್ಕಪಕ್ಕದಲ್ಲಿ ಕುದುರೆಗಳೇನಾದರೂ ಇವೆಯೇ? ನನಗೆ ಹಾಡು ಕೇಳಬೇಕೆನಿಸುತ್ತಿದೆ.
ಸ್ವಾಮಿ, ನಾನು ನಿಮಗಾಗಿ ಹಾಡುತ್ತೇನೆ. ಅದು ಕಣ್ಣು ಮುಚ್ಚಿ ಅರಚಲು ಪ್ರಾರಂಭಿಸಿತು. ಸಿಂಹ ಕೂಡಲೇ ಕತ್ತೆಯನ್ನು ಹಿಡಿದು ಬಿಟ್ಟಿತು. ಆದರೆ ಕತ್ತೆ ಜಾಣ ಕತ್ತೆಯಾಗಿತ್ತು. ಅದು ಹೇಳಿತು, ಸ್ವಾಮಿ, ನೀವು ನನ್ನನ್ನು ತಿನ್ನಲು ನನಗೆ ಏನೂ ಅಡ್ಡಿಯಿಲ್ಲ. ಆದರೆ ನಾನು ದೃಢ ಮತ್ತು ಬಲಶಾಲಿಗಳಾದ ಸಿಂಹಗಳು ಊಟ ಮಾಡುವುದಕ್ಕೆ ಮುಂಚೆ ದೇವರನ್ನು ಪ್ರಾರ್ಥಿಸುತ್ತವೆ ಎಂದು ಕೇಳಿರುತ್ತೇನೆ. ಸಿಂಹ ಪ್ರಾರ್ಥನೆ ಮಾಡಲು ಕಣ್ಣು ಮುಚ್ಚಿತು. ಈಗ ಅದು ರಭಸವಾಗಿ ಓಡಿಹೋಯಿತು. ನೀತಿ: ಶಕ್ತಿಗಿಂತ ಯುಕ್ತಿಯೇ ಮೇಲು. ಕೋತಿ ನ್ಯಾಯ. ಒಂದು ದಿನ 2 ಬೆಕ್ಕುಗಳಿಗೆ ಒಂದು ತುಂಡು ರೊಟ್ಟಿ ಸಿಕ್ಕಿತು. ಒಂದು ಬೆಕ್ಕು ಅದರ ಮೇಲೆ ಹಾರಿ ಹೆಕ್ಕಿಕೊಂಡಿತು. ಮೊದಲನೇ ಬೆಕ್ಕು ಹೇಳಿತು, ಇದು ನನ್ನ ರೊಟ್ಟಿ, ನಾನು ಇದನ್ನು ಮೊದಲು ಎತ್ತಿಕೊಂಡೆ. ಇನ್ನೊಂದು ಬೆಕ್ಕು ಹೇಳಿತು, ನಾನು ಇದನ್ನು ನಿನಗಿಂತ ಮುಂಚೆ ನೋಡಿದೆ, ಅದು ನನ್ನದು. ಅವುಗಳು ಜಗಳವಾಡುತ್ತಿದ್ದಾಗ ಒಂದು ಕೋತಿ ಆ ದಾರಿಯಲ್ಲೇ ಹೋಗುತ್ತಿತ್ತು. ಬೆಕ್ಕುಗಳು ಅವನನ್ನು ಅವರ ಜಗಳವನ್ನು ಇತ್ಯರ್ಥ ಮಾಡಬೇಕೆಂದು ಕೇಳಿಕೊಂಡವು. ಕೋತಿ ಒಪ್ಪಿಕೊಂಡಿತು. ಆ ರೊಟ್ಟಿಯ ತುಂಡನ್ನು ಇಲ್ಲಿ ಕೊಡಿ. ಅದನ್ನು 2 ಭಾಗ ಮಾಡಿದ ಮತ್ತು ಹೇಳಿದ, ಈ 2 ಭಾಗಗಳು ಸಮವಾಗಿಲ್ಲ, ಒಂದು ಇನ್ನೊಂದಕ್ಕಿಂತ ದೊಡ್ಡದಾಗಿದೆ. ಹೀಗೆಂದು ಹೇಳಿ ದೊಡ್ಡ ತುಂಡಿನಿಂದ ಸ್ವಲ್ಪವನ್ನು ತಿಂದುಬಿಟ್ಟ. ಆದರೆ ಈಗಲೂ 2 ಭಾಗಗಳು ಸಮವಾಗಿರಲಿಲ್ಲ. ಅದರಿಂದ ಸ್ವಲ್ಪವನ್ನು ತಿಂದುಬಿಟ್ಟ. ಇದು 2 ಚಿಕ್ಕ ತುಣುಕುಗಳು ಉಳಿಯುವವರೆಗೂ ನಡೆಯಿತು. ನಂತರ ಅವನು, ಇಷ್ಟು ಸಣ್ಣ ತುಂಡುಗಳನ್ನು ನಿಮಗೆ ಹೇಗೆ ಕೊಡಲಿ ಎಂದು ಹೇಳಿ ಅದನ್ನು ತಿಂದುಬಿಟ್ಟ. ಬಡಪಾಯಿ ಬೆಕ್ಕುಗಳಿಗೆ ಇಬ್ಬರು ಜಗಳವಾಡಿದರೆ 3ನೆಯವರು ಲಾಭ ಪಡೆಯುತ್ತಾರೆ ಎನ್ನುವ ಬುದ್ಧಿ ತಿಳಿಯಿತು. ನೀತಿ: ಸಮಪಾಲಿನಿಂದ ಯಾರಿಗೂ ನಷ್ಟವಿಲ್ಲ. 2 ಕಾಗೆಗಳು. ಒಮ್ಮೆ 2 ಕಾಗೆಗಳು, ಭೋಲು ಮತ್ತು ಗೋಲು, ತಮ್ಮಲ್ಲಿ ಯಾರು ಹೆಚ್ಚು ಬಲಶಾಲಿ ಎಂದು ಜಗಳವಾಡುತ್ತಿದ್ದವು. ಭೋಲು ಹೇಳಿದ, ನಾನು ನಿನಗಿಂತ ದೊಡ್ಡದಾಗಿದ್ದೇನೆ, ಆದುದರಿಂದ ನಾನೇ ಹೆಚ್ಚು ಬಲಶಾಲಿ. ಅವು ತಮ್ಮಲ್ಲಿ ಯಾರು ಹೆಚ್ಚು ಬಲಶಾಲಿ ಎಂದು ನಿರ್ಧರಿಸಲು ಒಂದು ಸ್ಪರ್ಧೆ ಗೊತ್ತು ಮಾಡಿಕೊಂಡವು. ಒಂದು ಚೀಲದಲ್ಲಿ ಏನನ್ನಾದರೂ ತುಂಬಿಕೊಂಡು ಕೊಕ್ಕಿನಲ್ಲಿ ಕಚ್ಚಿಕೊಂಡು ಅತ್ಯಂತ ಹೆಚ್ಚು ಎತ್ತರ ಹಾರುವವರು ಹೆಚ್ಚು ಬಲಶಾಲಿಗಳೆಂದು ನಿರ್ಣಯಿಸಲ್ಪಡುವರು ಎಂಬ ನಿರ್ಧಾರಕ್ಕೆ ಬಂದರು. ಗೋಲು ಒಬ್ಬ ಧೂರ್ತ ಕಾಗೆಯಾಗಿದ್ದ. ಅವನು ತನ್ನ ಚೀಲದಲ್ಲಿ ಹತ್ತಿಯ ಉಂಡೆಗಳನ್ನು ಮತ್ತು ಭೋಲುವಿನ ಚೀಲದಲ್ಲಿ ಉಪ್ಪನ್ನು ಹಾಕಿ ತುಂಬಿದ. ನಂತರ 2 ಕಾಗೆಗಳು ಹಾರಲು ಪ್ರಾರಂಭಿಸಿದವು. ಸ್ವಲ್ಪ ಕಾಲದಲ್ಲೇ ಕಡಿಮೆ ಭಾರ ಎತ್ತಿಕೊಂಡಿದ್ದ ಗೋಲು ಭೋಲುವಿಗಿಂತ ಹೆಚ್ಚಿನ ಎತ್ತರಕ್ಕೆ ಹಾರಿದ. ಆದರೆ ಹೆಚ್ಚು ಭಾರ ಎತ್ತಿಕೊಂಡಿದ್ದುದರಿಂದ ಭೋಲುವಿಗೆ ಗೋಲುವಿಗಿಂತ ಹೆಚ್ಚು ಎತ್ತರದಲ್ಲಿ ಹಾರಲಾಗಲಿಲ್ಲ. ಕಾಗೆಗಳು ಹಾರುತ್ತಿದ್ದಾಗ ಮಳೆ ಬೀಳಲು ಶುರುವಾಯಿತು. ನೀರಿನಲ್ಲಿ ನೆನೆದ ಹತ್ತಿಯ ಉಂಡೆಗಳು ಭಾರವಾದವು. ಆದರೆ ಉಪ್ಪು ನೀರಿನಲ್ಲಿ ಕರಗಿ ಸೋರಿ ಹೋಗಿ ಭೋಲುವಿನ ಚೀಲವನ್ನು ಹಗುರ ಮಾಡಿಬಿಟ್ಟಿತು. ಈಗ ಭೋಲು ಗೋಲುವಿಗಿಂತ ಹೆಚ್ಚು ಎತ್ತರದಲ್ಲಿ ಹಾರುತ್ತಿದ್ದ. ಹೀಗೆ ಭೋಲು ಸ್ಪರ್ಧೆಯಲ್ಲಿ ಜಯಶಾಲಿಯಾದ. ನೀತಿ: ಮೋಸ ಮಾಡುವುದು ಹೆಚ್ಚಿನ ನಷ್ಟಕ್ಕೆ ಕಾರಣ. ಜಾಣ ಕಾಗೆ. ಚಿಂತು ಒಬ್ಬ ಜಾಣ ಕಾಗೆ. ಒಂದು ದಿನ ಅವನು ಆಹಾರವನ್ನು ಹುಡುಕುತ್ತಾ ಮನೆಯಿಂದ ಹೊರಟನು. ಓಹ್, ನನಗೆ ಬಹಳ ಬಾಯಾರಿಕೆ ಆಗುತ್ತಿದೆ ಎಂದು ಅವನು ಅಂದುಕೊಂಡ ಮತ್ತು ನೀರಿಗಾಗಿ ಹುಡುಕಲು ಪ್ರಾರಂಭಿಸಿದ. ಅವನು ಎಲ್ಲಾ ಕಡೆ ಹುಡುಕಿದ, ಆದರೆ ನೀರು ಸಿಗಲೇ ಇಲ್ಲ. ಕೊನೆಗೆ ಅವನಿಗೆ ಸ್ವಲ್ಪವೇ ನೀರು ಇದ್ದ ಒಂದು ಹೂಜಿ ಕಾಣಿಸಿತು. ಅವನು ಸ್ವಲ್ಪ ಹೊತ್ತು ಯೋಚಿಸಿದ. ನನಗೆ ಒಂದು ಒಳ್ಳೆಯ ಉಪಾಯ ಸಿಕ್ಕಿತು ಎಂದುಕೊಂಡ ಮತ್ತು ಸುತ್ತಮುತ್ತಲಿನಿಂದ ಸಣ್ಣ ಸಣ್ಣ ಕಲ್ಲುಗಳನ್ನು ತೆಗೆದುಕೊಂಡು ಅವುಗಳನ್ನು ನೀರು ಮೇಲೆ ಬರುವವರೆಗೂ ಒಂದೊಂದಾಗಿ ಹಾಕುತ್ತಾ ಹೋದ. ಸ್ವಲ್ಪ ಹೊತ್ತಿನಲ್ಲೇ ನೀರು ಮೇಲೆ ಬಂದಿತು. ಅವನು ನೀರು ಕುಡಿದ ಮತ್ತು ಸಂತೋಷದಿಂದ ಹಾರಿ ಹೋದ. ನೀತಿ: ಪ್ರಯತ್ನವನ್ನು ಎಂದಿಗೂ ಬಿಡಬಾರದು. ಮೊಲ ಮತ್ತು ಆಮೆ. ಒಂದು ದಿನ ಒಂದು ಮೊಲ ಮತ್ತು ಒಂದು ಆಮೆ ಒಂದು ಓಟದ ಪಂದ್ಯ ಓಡಬೇಕೆಂದು ನಿರ್ಧರಿಸಿದವು. ಮೊಲ
ಅತ್ಯಂತ ವೇಗವಾಗಿ ಓಡಿತು. ಸ್ವಲ್ಪ ಸಮಯದಲ್ಲೇ ಆಮೆ ಬಹಳಷ್ಟು ಹಿಂದೆ ಬಿದ್ದು ಬಿಟ್ಟಿತು. ನಾನು ಪಂದ್ಯ ಗೆಲ್ಲುವುದು ಖಂಡಿತ. ಆಮೆ ಬರುವವರೆಗೆ ನಾನು ಸ್ವಲ್ಪ ನಿದ್ದೆ ಮಾಡುತ್ತೇನೆ ಎಂದುಕೊಂಡು ಮೊಲ ಹುಲ್ಲಿನ ಮೇಲೆ ಮಲಗಿಬಿಟ್ಟಿತು. ಆದರೆ ಅದಕ್ಕೆ ಜೋರಾಗಿ ನಿದ್ದೆ ಬಂದು ಬಿಟ್ಟಿತು. ಆಮೆ ನಿಧಾನವಾಗಿ ನಡೆಯುತ್ತಾ ಹೋಯಿತು ಮತ್ತು ಮೊಲವನ್ನು ದಾಟಿಯೂ ಹೋಗಿಬಿಟ್ಟಿತು. ಮೊಲ ನಿದ್ದೆಯಿಂದ ಎದ್ದಾಗ ಆಮೆ ಆಗಲೇ ಗುರಿಯನ್ನು ಮುಟ್ಟಿರುವುದನ್ನು ನೋಡಿ ತಲೆ ತಗ್ಗಿಸಿತು. ನೀತಿ: ನಿಧಾನ ಮತ್ತು ನಿಶ್ಚಲತೆ ಗೆಲ್ಲುತ್ತದೆ. ಆಸೆ ಬುರುಕ ನಾಯಿ. ರೋಜರ್ ಒಬ್ಬ ತುಂಟ ನಾಯಿ. ಒಂದು ದಿನ ಅವನು ದಾರಿಯಲ್ಲಿ ಹೋಗುತ್ತಿದ್ದಾಗ ಮಾಂಸ ಮೆತ್ತಿಕೊಂಡ ಒಂದು ಮೂಳೆಯನ್ನು ನೋಡಿದ. ಅವನು ಮೂಳೆಯನ್ನು ಎತ್ತಿಕೊಂಡು ಹೀಗೆ ಅಂದುಕೊಂಡ, ಹೇ, ನನಗೆ ತುಂಬಾ ಇಷ್ಟವಾದ ಊಟ ಸಿಕ್ಕಿತು, ಮತ್ತು ಮನೆಯ ಕಡೆ ಹೆಜ್ಜೆ ಹಾಕಿದ. ದಾರಿಯಲ್ಲಿ ಅವನು ಒಂದು ಸೇತುವೆಯನ್ನು ದಾಟಬೇಕಾಗಿ ಬಂತು. ಅವನು ಕೆಳಗೆ ಇದ್ದ ನೀರಿನಲ್ಲಿ ನೋಡಿದ ಮತ್ತು ಇನ್ನೊಂದು ನಾಯಿ ಮೂಳೆಯನ್ನು ತನ್ನ ಬಾಯಿಯಲ್ಲಿ ಇಟ್ಟುಕೊಂಡಿರುವುದನ್ನು ಕಂಡ. ರೋಜರ್ ಬಹಳ ಆಸೆ ಬುರುಕನಾಗಿದ್ದ. ನನಗೆ ಆ ಮೂಳೆಯು ಬೇಕೆನಿಸುತ್ತಿದೆ. ಅವನು ಅವನ ನೆರಳಷ್ಟೇ ಅಲ್ಲದೆ ಇನ್ನೇನೂ ಅಲ್ಲದ ಆ ಇನ್ನೊಂದು ನಾಯಿಯ ಕಡೆ ಬೊಗಳಲು ಬಾಯಿ ತೆರೆದ. ಮೂಳೆ ಅವನ ಬಾಯಿಂದ ಜಾರಿ ನದಿಯಲ್ಲಿ ಬಿದ್ದು ಬಿಟ್ಟಿತು. ನೀತಿ: ನಿನ್ನ ಬಳಿ ಇರುವುದರಲ್ಲೇ ತೃಪ್ತಿ ಪಡು.